ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 44. ಇಂದಿನ ಸಂಚಿಕೆಯಲ್ಲಿ ರೋಹನ್ ವಿರಾಟ್ನ ನೀವು ಅಲ್ಲೇ ಇದ್ದೀರಾ ಮಮ್ಮಿ ಜೊತೆ ಎಂದಿದ್ದಕ್ಕೆ ವಿರಾಟ್, ನೋ ರೋಹನ್, ನಾನು ಬೇರೆ ಕೆಲಸದ ಮೇಲೆ ಫಾರಿನ್ಗೆ ಬಂದಿದ್ದೀನಿ, ಸರಿಯಾಗಿ ನೋಡು, ಡ್ಯಾಡಿ ನಂಬರ್ ಚೇಂಜ್ ಇದೆ ಅಲ್ವಾ ಎಂದ. ಸ್ವಲ್ಪ ಗಾಬರಿ ಆದಂತೆ ರೋಹನ್ ಒಮ್ಮೆ ಇಬ್ಬರನ್ನ ನೋಡಿ, ಮತ್ತೆ ನಿಮ್ಮೊಬ್ಬರು ಒಂದೇ ರೂಮ್ನಲ್ಲಿ ಇದ್ದೀರಾ ಅನಿಸುತ್ತೆ, ಸೇಮ್ ಬ್ಯಾಕ್ಗ್ರೌಂಡ್ ಎಂದ. ಶ್ರೀ ಕಣ್ಣು ಗಟ್ಟಿಯಾಗಿ ಮುಚ್ಚಿ, ಮಕ್ಕಳು ಇದೆಲ್ಲ ಅಬ್ಸರ್ವ್ ಮಾಡಿಲ್ಲ ಅಂತ ನಾವೇಗೆ ತಿಳ್ಕೊಂಡೋ ಎಂದುಕೊಂಡವ್ರೆ. ವಿರಾಟ್ ಡೌಟ್ ಕ್ಲಿಯರ್ ಮಾಡುವಂತೆ, ರೋಹನ್ ಹಾಗೇನಿಲ್ಲ, ಹಾಗಿದ್ರೆ ನಾವಿಬ್ಬರು ಒಂದೇ ಸ್ಕ್ರೀನ್ ಮೇಲೆ ಬರ್ತಿದ್ದೋ ಎಂದವನು. ಓಕೆ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು, ಕೃತಿ ಮಲಗಿದ್ದಾಳ ಎಂದ. ರೋಹನ್ ಎಂದು ತಲೆ ಆಡಿಸ್ದ. ವಿರಾಟ್, ಓಕೆ, ನೀನು ಹೋಗಿ ಮಲಗು, ಮಮ್ಮಿ 2 ದಿನಕ್ಕೆ ಬರ್ತಾರಂತೆ ಎಂದು ಈಗ ತಿಂಡಿ ಮಾಡಿ ರೆಸ್ಟ್ ಮಾಡು, ನನಗೆ ಇಲ್ಲಿ ರಾತ್ರಿ, ನಾನು ಮಲಗ್ತೀನಿ ಎಂದು ಕಾಲ್ ಕಟ್ ಮಾಡ್ದ. ವಿರಾಟ್ ರೋಹನ್ ಮತ್ತೆ ಇನ್ನೇನು ಪ್ರಶ್ನೆ ಮಾಡ್ತಾನೋ ಎಂದು ಕಾಲ್ ಕಟ್ ಮಾಡಿ ಜೋರಾದ ಬ್ರೆತ್ ತಗೊಂಡು, ಥ್ಯಾಂಕ್ಸ್ ಶ್ರೀ ಎಂದ ಪೊಲೈಟ್ ಆಗಿ. ಶ್ರೀ ತಲೆ ಆಡಿಸಿದ್ಲು, ಓಕೆ ಅನ್ನುವಂತೆ. ವಿರಾಟ್, ಓಕೆ, ನಾನು ಹೊರಡ್ತೀನಿ, ಬಟ್ ನೀನು ಹುಷಾರು, ಸತ್ಯಜಿತ್ ಕಡೆಯವರಿಗೆ ನೀನು ಪೊಲೀಸ್ ಅನ್ನೋದು ಗೊತ್ತಾದರೆ ಕಷ್ಟ, ಸೊ ಬಿ ಕೇರ್ಫುಲ್ ಎಂದ. ಶ್ರೀನ ದಿಟ್ಟಿಸಿ ನೋಡುತ್ತಾ ಶ್ರೀ ಎನ್ನುವಂತೆ ತಲೆ ಆಡಿಸಿದ್ಲು. ವಿರಾಟ್ಗೆ ಹೋಗೋ ಮನಸ್ಸಿಲ್ಲ, ಬಟ್ ಇರೋ ಶ್ರೀ ಒಪ್ಪಿಗೆ ಕೊಡೋ ಥರ ಕಾಣ್ತಿಲ್ಲ, ಸೊ ಮನಸ್ಸಿಲ್ಲದ ಮನಸ್ಸಲ್ಲಿ ಎದ್ದು ಓಕೆ ಹೊರಡ್ತೀನಿ ಎಂದ. ಶ್ರೀ ಓಕೆ ಎಂದು ಡೋರ್ ಲಾಕ್ ಮಾಡೋಕ್ಕೆ ಡೋರ್ ತನಕ ಬಂದು ಅವನು ಹೊರಗೆ ಹೋದ ತಕ್ಷಣ ಡೋರ್ ಲಾಕ್ ಮಾಡಿ ಹೋಗಿ ಸುಮ್ಮನೆ ಮಲಗಿದು. ವಿರಾಟ್ ಬಾಗಿಲಿನಿಂದ ಹೊರಗೆ ನಿಂತು, ಸ್ವಲ್ಪನೂ ನನ್ನ ಮೇಲೆ ಕನ್ಸರ್ನ್ ಇಲ್ಲ ಇವಳಿಗೆ, ಅದೆಷ್ಟು ಮನಸ್ಸನ್ನು ಕಲ್ ಮಾಡ್ಕೊಂಡಿದ್ಯಾ ಶ್ರೀ ಎಂದುಕೊಂಡವನು ಅಲ್ಲೇ ದೂರದಲ್ಲೇ ಮೊದಲೇ ಯೋಜಿಸಿದಂತೆ ಸೆಕ್ಯೂರಿಟಿಗಳನ್ನು ನೋಡಿ ಸನ್ನೆ ಮಾಡಿ ಅಲ್ಲಿಂದ ಓಡ್ತಾನೆ. ಶ್ರೀ ಒಮ್ಮೆ ಕಣ್ಣು ಮುಚ್ಚಿ ಕನ್ಸರ್ನ್ ತೋರಿಸಿ ನನ್ನ ನೆಮ್ಮದಿನ ನಾನೇ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹೀಗೆ ಸೈಲೆಂಟ್ ಆಗಿ ಇರೋದು ಬೆಟರ್ ಎಂದು ಸುಮ್ಮನೆ ಮಲಗಿದ್ಲು. ನೆಕ್ಸ್ಟ್ ಡೇ ಪುನೀತ್ ಹೇಳಿದಂತೆ ಇನ್ನೊಬ್ಬ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಸತ್ಯಜಿತ್ ಸಿಗಲಿಲ್ಲ. ಬಲ್ಲಿಗೆ ಡೀಲ್ ಹೇಳಿ ನಾವು ನಮ್ಮ ಬಾಸ್ ಬಳಿ ಹೇಳಿ ಮಾಡಿಕೊಡ್ತೀವಿ ಎಂದರು. ಸೊ ವಿರಾಟ್ ಮಾತು ಈಗ ಶ್ರೀಗೆ ನಿಜ ಅನಿಸೋಕ್ಕೆ ಶುರುವಾಯಿತು. ಶ್ರೀ ನೆಟ್ಟುಸಿರು ಬಿಟ್ಟು, ಪುನೀತ್ ಏನು ಮಾಡೋದೀಗ, ಇಲ್ಲಿಗೆ ಬಂದ ಕೆಲಸ ಆಗಲೇ ಇಲ್ಲ ಎಂದಳು ಬೇಸರದಲ್ಲಿ. ಪುನೀತ್, ನನಗೂ ಬೇರೆ ದಾರಿ ಕಾಣ್ತಿಲ್ಲ ಮೇಡಮ್ ಎಂದ ಬೇಸರದಲ್ಲಿ. ಅಷ್ಟೊತ್ತಿಗೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಬಂತು ಶ್ರೀಗೆ. ಶ್ರೀ ಕಾಲ್ ರಿಸೀವ್ ಮಾಡಿದ್ಲು. ಆ ಕಡೆಯಿಂದ ವಿರಾಟ್, ಶ್ರೀ ಮನೆತಲ್ಲೇ ನನ್ನ ನಂಬರ್ನ ಎಷ್ಟೇ ಸೀಕ್ರೆಟ್ ಆಗಿಟ್ಟರು ಕಲೆಕ್ಟ್ ಮಾಡ್ತಾರೆ ಎಂದುಕೊಂಡಳು. ವಿರಾಟ್, ಶ್ರೀ ಯು ಹ್ಯಾವ್ ಗುಡ್ ನ್ಯೂಸ್ ಎಂದವನು. ಸತ್ಯಜಿತ್ ಇರೋದು ಗೊತ್ತಾಯ್ತು ಎಂದ. ಶ್ರೀ ನಂಬೋಕ್ಕಾಗದೆ, ಶ್ರೀಯಲ್ಲಿ ಎಂದಳು ತುಸು ಶಾಕ್ ಆ್ಯಂಡ್ ಆಶ್ಚರ್ಯದಲ್ಲೇ. ವಿರಾಟ್, ಎಸ್, ಅದು ಅವರು ಜೈಲ್ನಲ್ಲಿದ್ದಾರೆ ಎಂದ. ಶ್ರೀ ಶಾಕ್ನಲ್ಲಿ, ವಾಟ್ ಎಂದಳು ಒಂದೇ ಉಸಿರಿಗೆ. ವಿರಾಟ್, ಎಸ್, ಈಗ ತಾನೇ ನನಗೆ ವಿಷಯ ತಿಳಿದು ಬಂದಿದೆ ಎಂದ. ಶ್ರೀ ಯಾವ ಜೈಲ್ ಎಂದಳು. ಆ ಕಡೆಯಿಂದ ಯುರೋಪ್ ಎಂದ ವಿರಾಟ್. ಶ್ರೀ ವಾಟ್ ಎಂದು ಹುಬ್ಬು ಗಂಟಿಗೆ, ಈ ನ್ಯೂಸ್ ಪಕ್ಕನಾ? ಇಟ್ಸ್ ಟ್ರೂ ಎಂದಳು ಡೌಟ್ನಲ್ಲೇ. ವಿರಾಟ್, ಶೋರ್ ಶ್ರೀ, ನನಗೆ ಹೇಳಿದವರು ಒಬ್ಬ ಪೊಲೀಸ್ ಅಧಿಕಾರಿ ಎಂದ ಸೀರಿಯಸ್ ಆಗಿ. ಶ್ರೀ 1 ಸೆಕೆಂಡ್ ಸೈಲೆಂಟ್ನ ಬಳಿಕ ಓಕೆ ಎಂದು ಕಾಲ್ ಕಟ್ ಮಾಡಿ ಕಾರ್ ಹತ್ತಿ ಕೂರ್ತಾಳೆ. ಅಲ್ಲೇ ಇದ್ದ ಪುನೀತ್, ಮೇಡಮ್ ಏನಾಯಿತು, ಯಾಕೀಗೆ ಗಾಬರಿ ಆಗಿದ್ದೀರಾ ಎಂದ. ಶ್ರೀ, ಅದು ಸತ್ಯಜಿತ್ ಅವರು ಜೈಲ್ನಲ್ಲಿದ್ದಾರಂತೆ ಎಂದಳು ಮೆಲ್ಲಗೆ. ಪುನೀತ್, ವಾಟ್, ಇಟ್ ಹೈಲಿ ಇಂಪಾಸಿಬಲ್ ಎಂದ ಸೀರಿಯಸ್ ಆಗಿ. ಶ್ರೀ ಅವನ ಮುಖನೇ ನೋಡಿದ್ಲು. ಪುನೀತ್, ಎಸ್ ಮೇಡಮ್, ಸತ್ಯಜಿತ್ ಒಬ್ಬ ಕ್ರಿಮಿನಲ್, ಅವನು ಲಾಕ್ ಆಗಿರೋ ವಿಷಯ ಇಡೀ ವರ್ಡ್ಗೆ ಗೊತ್ತಾಗಬೇಕು, ಅಂಥದ್ರಲ್ಲಿ ಹೀಗೆ ಸೀಕ್ರೆಟ್ ಆಗಿ ಹೇಗೆ ಎಂದು ಯೋಚಿಸುತ್ತಾ, ಯಾರು ಹೇಳಿದ್ದು ಮೇಡಮ್, ಇದು ಪಕ್ಕ ಅನಿಸುತ್ತಾ ಎಂದ ಅವನು ಕೂಡ ಡೌಟ್ನಲ್ಲೇ. ಶ್ರೀ 1-2 ನಿಮಿಷ ಯೋಚಿಸಿ, ಎಸ್, ಇದು ನಿಜ ಇರಬೇಕು, ನನಗೆ ಇನ್ಫಾರ್ಮೇಷನ್ ಕೊಟ್ಟಿರೋರಿಗೆ ಇದರಿಂದ ಯಾವುದೇ ಲಾಭ ಇಲ್ಲ, ಸೊ ಇದು ನಿಜಾನೇ ಆಗಿರುತ್ತೆ ಎಂದಳು ಸೀರಿಯಸ್ ಆಗಿ. ಪುನೀತ್ ಅವಳ ಮಾತಲ್ಲಿ ಇದ್ದ ಕಾನ್ಫಿಡೆನ್ಸ್ ನೋಡಿ, ಓಕೆ ವಾಟ್ ನೆಕ್ಸ್ಟ್ ಎಂದ.
ಅಷ್ಟೊತ್ತಿಗೆ ಮತ್ತೊಮ್ಮೆ ವಿರಾಟ್ ನಂಬರ್ನಿಂದ ಕಾಲ್ ಬಂತು. ಶ್ರೀ ರಿಸೀವ್ ಮಾಡಿ ಹೇಳಿ ಎಂದಳು. ವಿರಾಟ್, ಸಂಜೆ ಫ್ಲೈಟ್ ಇದೆ, ಸೊ ಬಿ ರೆಡಿ ಎಂದ. ಶ್ರೀ, ಎಲ್ಲಿಗೆ ಎಂದಳು ಸೀರಿಯಸ್ ಆಗಿ. ವಿರಾಟ್, ಯುರೋಪ್ ಎಂದ. ಶ್ರೀ ಒಮ್ಮೆ ಹುಬ್ಬುಗಂಟಿಗೆ, ಇಷ್ಟು ಬೇಗ ಟಿಕೆಟ್ನೇ ಬುಕ್ ಮಾಡಿದ್ದೀರಲ್ಲ, ನನಗಿಂತ ಇವರಿಗೆ ಅರ್ಜೆಂಟ್ ಆಗಿದೆ ಎನ್ನುವಂತೆ 1 ಸೆಕೆಂಡ್ ಎಂದು ಮೌಟ್ ಮಾಡಿ, ಮಿಸ್ಟರ್ ಪುನೀತ್, ನೀವು ಯುರೋಪ್ಗೆ ಬರೋಕ್ಕಾಗತ್ತಾ? ನನಗೆ ಅಲ್ಲಿ ಯಾರ ಪರಿಚಯವೂ ಇಲ್ಲ ಎಂದಳು. ಶ್ರೀಮಾತ್ ಕೇಳಿದ್ದ ಪುನೀತ್ ತುಸು ಕನ್ಫ್ಯೂಷನಲ್ಲೇ ಶೂರ್ ಮೇಡಮ್ ಎಂದ. ಶ್ರೀ ಕತ್ತಾಡಿಸಿ ಅನ್ಮೌಟ್ ಮಾಡಿ ತನ್ನ ಫೋನ್ನಲ್ಲೇ ಇದ್ದಂಥ ವಿರಾಟ್ನ, ನನ್ನ ಜೊತೆ ಇನ್ನೊಂದು ಟಿಕೆಟ್ ಬುಕ್ ಮಾಡಿ ಪುನೀತ್ ಅಂತ ಡೀಟೇಲ್ ಕಳಿಸ್ತೇನೆ ಎಂದಳು. ವಿರಾಟ್ ಒಮ್ಮೆ ಕಣ್ಣು ಸಣ್ಣ ಮಾಡಿ ಒಳಗೊಳಗೆ, ನೀನು ಬಾ ವಿರಾಟ್ ಅಂತಾಳೆ ಅಂದ್ಕೊಂಡ್ರೆ ಪುನೀತ್ ಅಂತೆ, ಅವನು ಯಾರು ಇವ್ರ ಜೊತೆ ಬರೋಕೆ ಎಂದವನು 1 ಸೆಕೆಂಡ್ ಸುಮ್ಮನಿದ್ದು ಓಕೆ ಎಂದ. ಶ್ರೀ ಕಾಲ್ ಕಟ್ ಮಾಡಿದ್ಲು. ವಿರಾಟ್ ಕೋಪದಲ್ಲಿ ಫೋನ್ ನೋಡಿ ಸುಮ್ಮನಾದ. ಈತ ಶ್ರೀ, ಪುನೀತ್ ನಿಮಗೂ ಟಿಕೆಟ್ ಬುಕ್ ಆಗುತ್ತೆ, ಸಂಜೆ ಹೊರಡೋಣ ರೆಡಿಯಾಗಿ ಎಂದಳು. ಪುನೀತ್, 1 ನಿಮಿಷದಲ್ಲಿ ಇಷ್ಟು ಬೇಗ ಟಿಕೆಟ್ ಬುಕ್ ಆಗಿದ್ದು? ಚಿಲ್ಲಿಗೆ ಬಂದ 1 ದಿನದಲ್ಲಿ ಇಷ್ಟು ವರ್ಷದಿಂದ ಹೊರಗಿನ ಪ್ರಪಂಚಕ್ಕೆ ಗೊತ್ತಿರದ ಸತ್ಯಜಿತ್ ವೇಷ ಶ್ರೀಗೆ ಗೊತ್ತಾಗಿದ್ದು ನೋಡಿ ಅವಳನ್ನೇ ಒಮ್ಮೆ ಮಿಸ್ಟೀರಿಯಸ್ ಥರ ನೋಡ್ದ. ಶ್ರೀ, ನಡೀರಿ ಪುನೀತ್, ಟೈಮ್ ವೇಸ್ಟ್ ಮಾಡೋದು ಬೇಡ ಎಂದಳು. ಪುನೀತ್, ಇವರ ಕಾಂಟ್ಯಾಕ್ಟ್ ತುಂಬ ದೊಡ್ಡದಿದೆ ಎಂದುಕೊಂಡು ಓಕೆ ಎನ್ನುವಂತೆ ತಲೆ ಆಡಿಸಿ ಕಾರ್ನ ಅವಳ ಕಾಟೇಜ್ ಕಡೆ ತಿರುಗಿಸ್ದ. ಆ ಕಡೆ ವಿರಾಟ್ ಶ್ರೀ ಹೇಳ್ದಂತೆ ಪುನೀತ್ಗೂ ಟಿಕೆಟ್ ಬುಕ್ ಮಾಡಿದ. ಶ್ರೀಗೆ ತಲುಪಬೇಕಾದ ಟಿಕೆಟ್ ಬಂದು ತಲುಪಿತು. ಸಂಜೆ ಫ್ಲೈಟ್. ಪುನೀತ್ ಜೊತೆ ಫ್ಲೈಟ್ ಹತ್ತಿದ್ದ ಹುಡುಗಿ ಬಿಸ್ನೆಸ್ ಕ್ಲಾಸ್, ಈಗಲೂ ಫುಲ್ ಖಾಲಿ. ಪುನೀತ್ ಇದನ್ನು ನೋಡಿ ಫ್ಲೈಟ್ ಟೇಕಪ್ ಆಗೋ ಟೈಮ್ ಬಂದರೂ ಇನ್ನೂ ಯಾರು ಬಂದಿಲ್ವಾ ಎಂದು ತನ್ನ ಸೀಟ್ನಲ್ಲಿ ಕೂತ. ಕಾಮಿಡಿ ಅಂದರೆ ಪುನೀತ್ ಸೀಟ್ ಪೂರ್ತಿ ಮುಂದೆ, ಶ್ರೀ ಸೀಟ್ ಪೂರ್ತಿ ಹಿಂದೆ. ಪುನೀತ್, ಓಕೆ ಮೇಡಮ್, ನೀವು ಅಲ್ಲೇ ಕೂರಿ ಎಂದವನು ತನ್ನ ಸೀಟ್ನಲ್ಲಿ ಕೂತಾನೆ. ಫ್ಲೈಟ್ ಇನ್ನೇನು ಟೇಕಪ್ ಆಗುತ್ತೆ ಎಂದು ಅನೌನ್ಸ್ ಆಯಿತು. ಶ್ರೀ, ಈ ವಿರಾಟ್ ಅದೆಷ್ಟು ಕನ್ನಿಂಗ್ ಬುದ್ಧಿ, ನನ್ನ ಇಲ್ಲಿ ಒಬ್ಬಳೇ ಕೂರೇ ಥರ ಟಿಕೆಟ್ ಬುಕ್ ಮಾಡಿರೋದು ನೋಡು ಎಂದು ಗೊಣಕೊಂಡು ಕಣ್ಣು ಮುಚ್ಚಿದ್ಲು. ಅಷ್ಟೊತ್ತಿಗೆ ಅವಳ ಪಕ್ಕದ ಸೀಟ್ ಮೇಲೆ ಯಾರೋ ಕೂತಂತೆ ಫೀಲ್ ಆಯಿತು. ಶ್ರೀ ಕಣ್ಬಿಟ್ಟು ನೋಡೋಕೆ ಮೊದಲೇ ಅದು ವಿರಾಟ್ ಅನ್ನೋ ಫೀಲ್ ಕೊಟ್ಟಿತು ಅವಳ ಸೂಕ್ಷ್ಮ ಮನಸ್ಸಿಗೆ. ಕಣ್ಣು ಬಿಡುವ ಗೋಜಿಗೆ ಹೋಗದೆ ಸುಮ್ಮನೆ ಕೂರ್ತಾಳೆ. ಅವಳ ಪಕ್ಕ ಕೂತ ವಿರಾಟ್ ಒಮ್ಮೆ ಅವಳ ಮಗುವನ್ನು ನೋಡಿ ಸುಮ್ಮನೆ ಕೂತ. ಫ್ಲೈಟ್ ಟೇಕಪ್ ಆಯಿತು. ಪುನೀತ್ ಸ್ವಲ್ಪ ಸಮಯದ ನಂತರ ಹಿಂದೆ ತಿರುಗಿ ನೋಡಿದ್ರೆ ತಲೆಗೆ ಕ್ಯಾಪ್ ಹಾಕಿ ಮುಖಕ್ಕೆ ಕಣ್ಣು ಬಿಟ್ಟು ಪೂರ್ತಿ ಕ್ಲೋಸ್ ಆಗೋ ಥರ ಮಾಸ್ಕ್ ಹಾಕಿ ಒಬ್ಬ ಶ್ರೀ ಪಕ್ಕದ ಸೀಟ್ನಲ್ಲಿ ಕೂತಿದ್ದ. ಪುನೀತ್ ಅಲ್ಲೇ ಇದ್ದ ಲೇಡಿನ ಕರೆದು, ಮೇಡಮ್, ನಾನು ಎಕ್ಸ್ಚೇಂಜ್ ಮಾಡ್ಕೋಬೇಕು, ನಾನು ಲಾಸ್ಟ್ ಸೀಟ್ನಲ್ಲಿರುವ ನನ್ನ ಫ್ರೆಂಡ್ ಹತ್ರ ಇರುವ ಸೀಟ್ಗೆ ಹೋಗಬೇಕು ಎಂದ ರಿಕ್ವೆಸ್ಟ್ ಮಾಡೋ ಥರ. ಆ ಹೇರ್ ಹೋಸ್ಟರ್, ಸಾರಿ ಸರ್, ಆ್ಯಕ್ಚುಲಿ ಈ ಅಷ್ಟು ಸೀಟ್ ರಿಸರ್ವ್ ಮಾಡಿರೋದು ಒಬ್ಬರ ಹೆಸರಲ್ಲಿ, ಸೊ ಅವರ ಪರ್ಮಿಷನ್ ತಗೋಬೇಕು ಎಂದರು. ಪುನೀತ್, ಯಾರದು ಎಂದ ಕನ್ಫ್ಯೂಸ್ನಲ್ಲೇ. ಆ ಏರ್ ಹೋಸ್ಟರ್ ಶ್ರೀ ಪಕ್ಕದ ಸೀಟ್ ಕಡೆ ಕೈ ತೋರಿಸಿದ್ರು. ಪುನೀತ್ ಉಬ್ಬು ಗಂಟಿಗೆ ಅವರಾ ಎಂದು 1-2 ನಿಮಿಷ ಯೋಚಿಸಿ ಯಾರದು ಎಂದ. ಆ ಏರ್ ಹೋಸ್ಟರ್ ಮಿಸ್ಟರ್ ವಿರಾಟ್ ವರ್ಧನ್ ಎಂದು ಹೋಗ್ತಾರೆ. ಪುನೀತ್, ವಿರಾಟ್ ವರ್ಧನ್ ಎಂದು ಯೋಚಿಸಿ ಈ ಮನುಷ್ಯನ್ ನೋಡಿದ್ರೆ ಈ ಕೂತಿದ್ದಾನೆ ಎಂದುಕೊಂಡವನು ಸ್ವಲ್ಪ ಆತಂಕದಲ್ಲೇ ಎದ್ದು ಬಂದ. ಶ್ರೀ ತನ್ನ ಬಾಡಿಗೆ ತಾನು ಕೂತಿದ್ರೆ ವಿರಾಟ್ ಕೂಡ ಕೈ ಕಟ್ಟಿ ಸೀಟ್ಗೆ ಹೊರಗೆ ಕೂತಿದ್ದ. ಪುನೀತ್, ಎಕ್ಸ್ಕ್ಯೂಸ್ ಮೀ ಸರ್ ಎಂದು, ನಮ್ಮ ಸೀಟು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಎಂದ. ಶ್ರೀ ಸುಮ್ಮನೆ ಇದ್ದರು, ಬಟ್ ಅವಳು ಮನಗಿರಲಿಲ್ಲ. ವಿರಾಟ್ ಕಣ್ಣು ಮುಚ್ಚಿನೇ ನೋ ಎಂದ ತುಂಬ ಸ್ಟ್ರಾಂಗ್ ವಾಯ್ಸ್ನಲ್ಲಿ. ಪುನೀತ್, ಪ್ಲೀಸ್ ಸರ್, ನಮ್ಮ ಫ್ರೆಂಡ್ ಎಲ್ಲಿದ್ದಾರೆ ಎಂದ ರಿಕ್ವೆಸ್ಟ್ ಮಾಡೋ ಥರ. ವಿರಾಟ್ ನೋ ಎಂದ ಮತ್ತೊಮ್ಮೆ ತುಸು ಕೋಪದಲ್ಲೇ. ತಕ್ಷಣ ಪುನೀತ್ ಅಲ್ಲೇ ಕೂತಿದ್ದಂಥ ಶ್ರೀನ ಮೇಡಮ್ ಎಂದು ಕರೆದ. ಶ್ರೀ ಕಣ್ಬಿಟ್ಲು. ಪುನೀತ್, ಮೇಡಮ್, ನೀವು ನನ್ನ ಸೀಟ್ನಲ್ಲಿ ಕೂರಿ, ನಾನು ಇಲ್ಲಿ ಕೂರ್ತೀನಿ ಎಂದ. ಶ್ರೀ ಒಮ್ಮೆ ಕಿರುಗಣ್ಣಲ್ಲಿ ವಿರಾಟ್ ಕಡೆ ನೋಡಿದ್ಲು. ಅವನ ಕಿವಿ ನೆಟ್ಟಗಿದ್ದಿದ್ದು ನೋಡಿ ಇವರಿಗೆ ಈಗ ಕೋಪ ಬಂದಿದೆ ಎಂದು ತಿಳಿದು, ಪರವಾಗಿಲ್ಲ ಪುನೀತ್ ಎಂದಳು. ಬಟ್ ಪುನೀತ್ ಅವಳ ಸೇಫ್ಟಿ ನನ್ನ ಕರ್ತವ್ಯ ಎನ್ನುವಂತೆ, ನೋ ಮೇಡಮ್, ನೀವು ಹೋಗಿ, ನಾನು ಇಲ್ಲಿ ಕೂರ್ತೀನಿ ಎಂದ. ವಿರಾಟ್ ಕೈ ಮುಷ್ಟಿ ಬಿಗಿದು ಸೈಲೆಂಟ್ ಆಗಿ ಕಷ್ಟಪಟ್ಟು ಕೂತಿದ್ದ. ಶ್ರೀ 1 ಸೆಕೆಂಡ್ ಮನದಲ್ಲೇ ನಕ್ಕಿದ್ದು ಸುಳ್ಳಲ್ಲ. ಎದ್ದು ಓಕೆ ಎಂದವಳು ಎಕ್ಸ್ಕ್ಯೂಸ್ ಮೀ ಸರ್ ಎಂದಳು. ವಿರಾಟ್ ಕೋಪದಲ್ಲಿ ಕಣ್ಬಿಟ್ಟು ಅವಳನ್ನೇ ಗುರಾಯಿಸೋ ಥರ ನೋಡಿದ್ರು. ಕೇರ್ ಮಾಡಿದೆ, ಬನ್ನಿ ಪುನೀತ್ ಎಲ್ಲಿ ಕೂರಿ ಎಂದು ತಾನು ಮುಂದೆ ಪುನೀತ್ ಜಾಗದಲ್ಲಿ ಕೂತು ಮನದಲ್ಲೇ ಮುಗುಳ್ನಗುತ್ತಾ ಈಗ ಕಂಫರ್ಟ್ ಆಗಿದೆ ಎಂದುಕೊಂಡಳು.
ಹಿಂದೆ ತಾನೇ ಮಾಡಿದ ಒಂದು ತಪ್ಪು ಶ್ರೀನಿಕಾನ ತನ್ನ ಹೆಂಡತಿ ಅನ್ನೋ ವಿಷಯನ ಹೇಳೋಕೆ ತಡೀತಿದ್ದ ವಿರಾಟ್ನ. ಮುಂದೆ ವಿರಾಟ್ ಲೈಫ್ನ ಕೆಲವು ಸೀಕ್ರೆಟ್ಗಳು ಬಯಲಾಗುತ್ತೆ. ಇಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.